ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜುಲೈ ತಿಂಗಳ 13ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಮಧ್ಯಾಹ್ನ 12:01 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಸಂಜೆ 5:14 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಅಪರಾಹ್ನ 3:07 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:05 ಬೆಳಿಗ್ಗೆ 7:40 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:40 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:22 ಬೆಳಿಗ್ಗೆ 8:36 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:39 ಮಧ್ಯಾಹ್ನ 1:48 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗೆ ನಮ್ಮ ಆಯುಷ್ಯಕ್ಕಾಗಲಿ ನಾವು ಮಾಡುವಂಥ ಶ್ರಮಕ್ಕೆ, ಹಾಗೆ ನಮ್ಮ ವಿಶೇಷವಾದಂಥ ಕೆಲಸ ಕಾರ್ಯಗಳಿಗೆ ಶನಿ ಕಾರಕನಾಗಿರ್ತಾನೆ. ಶನಿ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥವನು. ಹಾಗಾಗಿನೇ ನಿಧಾನವಾದಂತಹ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಶಾಂತಿಯಿಂದ, ಸಹನೆಯಿಂದ ನಾವು ನಮ್ಮ ಕೆಲಸಗಳನ್ನು ಮಾಡಿದ್ರೆ ಸ್ಥಿರವಾಗಿರುವಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಈ ದಿನ ಮಾಡುವಂಥ ಕೆಲಸಗಳು ಸ್ಥಿರವಾದಂತಹ ಫಲಿತಾಂಶಗಳನ್ನು ತರುತ್ತೆ, ಶಾಶ್ವತವಾಗಿರುತ್ತೆ. ಅದಕ್ಕಾಗಿಯೇ ಕೆಲವರು ಆಧ್ಯಾತ್ಮಿಕ ವಿಚಾರದಲ್ಲಿ ಸಾಧನೆಯನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ಸ್ಥಿರವಾದ ಫಲಿತಾಂಶ ಇರುತ್ತೆ, ಶಾಶ್ವತವಾಗಿರುತ್ತೆ.
ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಇರುವಂಥದ್ದು ನಮ್ಮ ವಿದ್ಯೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ಸ್ಥಿರವಾಸರ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಇರುವಂತಹ ಗುರುಹೊರ, ಇದು ಕೂಡ ಕೆಲವು ಕೆಲಸಗಳಿಗೆ ಉತ್ತಮವಾಗಿರುವಂಥದ್ದು. ಅಂದರೆ ಬಹಳ ಸೂಕ್ತವಾಗಿರುವಂತಹ ಸಮಯ ಕೆಲವು ವಿಚಾರಗಳಿಗೆ, ಕೆಲವು ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಅಂತ ಹೇಳಿದ್ರೆ ಅದು ಗುರುಹೊರದ ಸಮಯ. ಇದು ಈ ದಿನ ಬೆಳಿಗ್ಗೆ 7:04 ಬೆಳಿಗ್ಗೆ 8:08 ಇನ್ನು ಮಧ್ಯಾಹ್ನ 2:33 ಮಧ್ಯಾಹ್ನ 3:37 ಹಾಗೆ ರಾತ್ರಿ 9:37 ರಾತ್ರಿ 10:33 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ಈ ದಿನ ಇರುವಂತಹ ಶನಿಹೋರ ಏನಿದೆ ಇದು ಸ್ವಲ್ಪ ನಿಧಾನವಾಗುತ್ತೆ. ಹಾಗಾಗಿ ತ್ವರಿತವಾಗಿ ಫಲಿತಾಂಶಗಳು ಬೇಕು ಅನ್ನುವಂಥವ್ರು ಶನಿಹೋರದಲ್ಲಿ ಕೆಲಸಗಳನ್ನ ಆರಂಭ ಮಾಡಬೇಡಿ. ಈ ದಿನ ಶನಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7:04 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:33 ಹಾಗೆ ರಾತ್ರಿ 8:41 ರಾತ್ರಿ 9:37 ಶನಿಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಕುಜಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಸಾಹಸ ಕೃತ್ಯಗಳನ್ನು ಮಾಡುವಂತಹ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ಇತ್ಯಾದಿ ಇಲಾಖೆಗಳಲ್ಲಿ ಕಾರ್ಯ ಮಾಡ್ತಾ ಇರುವಂತಹವ್ರಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ಯಾಕೆಂದ್ರೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಹಸವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಒದಗಿ ಬರ್ತಾ ಇದೆ ಈ ದಿನ ಇರುವಂತಹ ಕುಜಹೋರದಲ್ಲಿ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ, ಅಂದ್ರೆ ಈ ನ್ಯಾಯಾಲಯದ ಪ್ರಕರಣಗಳು ಏನೇ ಇದ್ರೂ ಕೂಡ ಅದರಲ್ಲಿ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುವಂತಹ ಸೂಚನೆಗಳು ಕೂಡ ಇದೆ. ಇದು ಈ ದಿನ ಬೆಳಿಗ್ಗೆ 8:08 ಬೆಳಿಗ್ಗೆ 9:12 ಇನ್ನು ಅಪರಾಹ್ನ 3:37 ಅಪರಾಹ್ನ 4:41 ಹಾಗೆ ರಾತ್ರಿ 10:33 ರಾತ್ರಿ 11:29 ಕುಜಹೋರ ಇರುವಂತಹ ಸಮಯ. ಈ ಕುಜಹೋರಾದ ಸಮಯದಲ್ಲಿ ನೀವು ನ್ಯಾಯಾಲಯಕ್ಕೆ ಅರ್ಜಿಗಳನ್ನ ಹಾಕಬಹುದು, ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಇವುಗಳನ್ನ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:15 ಇನ್ನು ಅಪರಾಹ್ನ 4:41 ಅಪರಾಹ್ನ 5:45 ಹಾಗೆ ರಾತ್ರಿ 11:29 ರಾತ್ರಿ 12:25 ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಏಕೆಂದ್ರೆ ಈ ಪಂಚ ಅಂಗಗಳ ಶ್ರವಣ ಮಾಡುವಂಥದ್ದು ಬಹಳ ಪುಣ್ಯದ ಕೆಲಸ. ಹಾಗೆ ಅದನ್ನು ಅನುಸರಣೆ ಮಾಡುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಯಾವುದು ಒಳ್ಳೆಯ ಮುಹೂರ್ತ ಇದೆ, ಯಾವ ಕೆಲಸಕ್ಕೆ ಯಾವ ಹೊರ ಅತ್ಯುತ್ತಮವಾಗಿದೆ, ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಅನುಸರಣೆ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಯಾವುದೇ ಕೆಲಸಗಳಾಗ್ಲಿ, ಯಾವುದೇ ರೀತಿಯ ಪ್ರಯಾಣ ಆಗಲಿ, ಅದನ್ನ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಆ ಒಂದು ಪ್ರಯತ್ನ ಯಶಸ್ವಿಯಾಗತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಹಿರಿಯರು ಹೇಳಿರುವಂತಹ ಇಂಥ ಸಲಹೆಗಳನ್ನ, ಮಾರ್ಗದರ್ಶನಗಳನ್ನ ಅನುಸರಣೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಸ್ಥಿರವಾಸರ ಅಂದ್ರೆ ಶನಿವಾರ. ಹಾಗಾಗಿ ಈ ಆಷಾಢ ಮಾಸದ ಶನಿವಾರ ಬಹಳ ವಿಶೇಷವಾಗಿ ಆಂಜನೇಯನ ದರ್ಶನಕ್ಕೆ ಮೀಸಲಾಗಿರುವಂಥದ್ದು. ಈ ದಿನ ನೀವು ಆಂಜನೇಯನ ದರ್ಶನ ಮಾಡಿದ್ರೆ, ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ, ಹನುಮಾನ್ ಚಾಲೀಸನ್ನ ಪಠಣ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿಸತ್ತೆ. ಯಾವುದೇ ರೀತಿಯ ಈ ಗ್ರಹ ದೋಷಗಳಿರ್ಲಿ, ಗ್ರಹಗಳಿಂದ ಉಂಟಾಗ್ತಾ ಇರುವಂತಹ ಕೆಟ್ಟ ಪ್ರಭಾವಗಳನ್ನ ತಡಿಲಿಕ್ಕೆ ಆಂಜನೇಯನ ದರ್ಶನ ಅತ್ಯಂತ ಸೂಕ್ತವಾಗಿರುವಂಥದ್ದು. ಇನ್ನು 16ನೇ ತಾರೀಕು ದಶಮಿ ಇರುವಂತಹ ದಿನ. ಆ ದಿನ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭ. ಹಾಗಾಗಿ ಯಾವ ದಿನ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೋ ಅಂದಿನಿಂದ ದಕ್ಷಿಣಾಯನ ಆರಂಭ ಆಗತ್ತೆ.
ಮಕರ ಸಂಕ್ರಾಂತಿಯ ದಿನ ಉತ್ತರಾಯಣಕ್ಕೆ ಬಂದಂತಹ ರವಿ ದಕ್ಷಿಣಾಯನಕ್ಕೆ ಬರುವಂಥದ್ದು ರವಿ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ. ಹಾಗಾಗಿ ವರ್ಷದಲ್ಲಿ ಬರುವಂತಹ 2 ಆಯನಗಳೇನಿದೆ, ಉತ್ತರಾಯಣ ಮತ್ತೆ ದಕ್ಷಿಣಾಯನ, ಇನ್ನು 2 ದಿನಗಳಲ್ಲಿ ಉತ್ತರಾಯಣ ಮುಗಿತಾ ಇದೆ, ದಕ್ಷಿಣಾಯನ ಆರಂಭ ಆಗ್ತಾ ಇದೆ. ಹಾಗೆ ನಿನ್ನೆಯ ದಿನ ಕುಜ ವೃಷಭ ರಾಶಿಯನ್ನ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ನಿನ್ನೆ ಸಂಜೆ 6:19 ಸಪ್ತಮಿ ತಿಥಿಯಲ್ಲಿ, ಹಸ್ತ ನಕ್ಷತ್ರದಲ್ಲಿ, ಪರಿಗ ಯೋಗದಲ್ಲಿ, ರೋಗ ಪಂಚಕದಲ್ಲಿ, ಗುರು ಹೊರೆಯಲ್ಲಿ, ಧನುರ್ಲಗ್ನ, ಪೂರ್ವಾಷಾಢ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಕುಜನ ವೃಷಭ ರಾಶಿಯ ಪ್ರವೇಶ ಆಗಿದೆ. ಇಲ್ಲಿ ಕೃತ್ತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳ ಪರಿಭ್ರಮಣವನ್ನ ಕುಜ ಮಾಡ್ತಾ ಇದ್ದಾನೆ. ಆಗಸ್ಟ್ 26ನೇ ತಾರೀಕಿನವರೆಗೆ ಕುಜ ವೃಷಭ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಕುಜನ ಅಷ್ಟಮ ದೃಷ್ಟಿ ಧನುರಾಶಿಯವರ ಮೇಲೆ ಇದೆ. ಇನ್ನು ಕುಜನ 4ನೆಯ ದೃಷ್ಟಿ ಸಿಂಹ ರಾಶಿಯವರ ಮೇಲೆ ಇದೆ. ಹಾಗೆ 7ನೇ ದೃಷ್ಟಿ ವೃಶ್ಚಿಕ ರಾಶಿಯವರ ಮೇಲೆ ಇದೆ. ಇದನ್ನ ನೀವು ಗಮನಿಸಬೇಕು. ಹಾಗಾಗಿ ಈ ಕುಜನ ದೃಷ್ಟಿ ಇರುವಂತಹ ರಾಶಿಯವರು ಈ ಭೂ ಸಂಬಂಧಿತವಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡುವಂಥದ್ದು, ಸ್ಪರ್ಧೆ, ಈ ವಾಹನ ಓಡಿಸುವಂಥದ್ದು ಅಥವಾ ಕೆಲವು ಆಕ್ರಮಣಕಾರಿ ಕೆಲಸಗಳನ್ನ ಮಾಡುವಂಥದ್ದು, ಇಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಈ ಕುಜನ ರಾಶಿ ಪರಿವರ್ತನೆ ಏನಿದೆ ಅದು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ತರ್ತಾ ಇಲ್ಲ, ಕೆಲವರಿಗೆ ಅಶುಭ ಫಲಗಳು ಕೂಡ ಇದೆ. ಇದನ್ನ ನೀವು ಅನುಸರಣೆ ಮಾಡಬೇಕು. ಅದಕ್ಕಾಗಿನೇ ಈ ಕುಜನ ರಾಶಿ ಬದಲಾವಣೆ ಯಾವ ರಾಶಿಯವರಿಗೆ ಯಾವ ಫಲಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಕುಜ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಿಂದ ವೃಷಭ ರಾಶಿಯನ್ನ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಇದು ಆಗಸ್ಟ್ ತಿಂಗಳ 26ನೇ ತಾರೀಕಿನವರೆಗೂ ಕೂಡ ಕುಜ ವೃಷಭ ರಾಶಿಯಲ್ಲಿ ಇರ್ತಾನೆ. ಇಲ್ಲಿ ವೃಷಭ ಕುಜನಿಗೆ ತಟಸ್ಥ ಕ್ಷೇತ್ರ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳು ತಟಸ್ಥವಾಗಿ ನಡೆಯುವಂಥದ್ದು, ಅಂದ್ರೆ ಯಾವುದೇ ರೀತಿಯ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರುತ್ತೆ. ಇನ್ನು ಈ ವೃಷಭ ರಾಶಿಯಲ್ಲೇ ಮಿತ್ರನಾದಂತಹ ಗುರು ಕೂಡ ಕುಜನೊಟ್ಟಿಗೆ ಇರ್ತಾನೆ. ಹಾಗಾಗಿ ಯಾವುದೇ ಒಂದು ಕುಂಡಲಿಯಲ್ಲಿ ಕುಜ ಮತ್ತೆ ಗುರುಗಳ ಸಂಯೋಜನೆ ಇದ್ರೆ ಅದನ್ನ ಗುರು ಮಂಗಳ ಯೋಗ ಅಂತ ಹೇಳಿ ಕರೀತಾರೆ. ಅಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತೆ ಗುರುಗಳ ಆರಾಧನೆಯನ್ನ ಮಾಡಬೇಕು. ಇದರಿಂದ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಈ ಕುಜ ಸಂಕ್ರಮಣದಿಂದ ಪ್ರಮುಖವಾಗಿ 3 ರಾಶಿಯವರಿಗೆ ಲಾಭಗಳಿದೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಗೆ ಕುಜ 7 ಮತ್ತೆ 12ನೇ ಮನೆಯ ಅಧಿಪತಿ ಆಗ್ತಾನೆ. ಹಾಗಾಗಿ ಇದು 7ನೇ ಮನೆ ಅಂತ ಹೇಳಿದ್ರೆ ಪಾಲುದಾರಿಕೆಯನ್ನ ಸೂಚಿಸುವಂಥದ್ದು. ಇಲ್ಲಿ ಪಾಲುದಾರರು ಲೈಫ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು, ಬಹಳ ಸಂಗಾತಿ ಇರ್ಬೋದು ಅಥವಾ ವ್ಯಾಪಾರ ವ್ಯವಹಾರದ ಸಂಗಾತಿ ಇರ್ಬೋದು. ಇವರು ಅನ್ಯೋನ್ಯವಾಗಿರ್ತಾರೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಈ ಪಾಲುದಾರಿಕೆಯಿಂದ ವಿಶೇಷವಾದಂತಹ ಲಾಭಗಳನ್ನ ಪಡ್ಕೊಳ್ತಾರೆ. ಖರ್ಚು ವೆಚ್ಚಗಳನ್ನು ಕೂಡ ಇವರು ನಿಯಂತ್ರಣ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಗುರು 8 ಮತ್ತೆ 11ನೇ ಮನೆಯ ಅಧಿಪತಿ. ಇದು ಆರೋಗ್ಯವನ್ನ ಸೂಚಿಸುವಂಥದ್ದು ಮತ್ತೆ ವರಮಾನವನ್ನ ಸೂಚಿಸುವಂಥದ್ದು, ಲಾಭಸ್ಥಾನ ಇದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪಾಲುದಾರಿಕೆ ವ್ಯಾಪಾರ ವ್ಯವಹಾರಗಳು ಅತ್ಯುತ್ತಮವಾಗಿ ನಡೆಯುತ್ತೆ. ಹಾಗೆ ಹಣಕಾಸಿನ ತೊಂದರೆಗಳು ಕೂಡ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ವೃಷಭ ರಾಶಿಯವರು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರಿ, ಕ್ರೀಡಾಪಟುಗಳಾಗಿರಿ ಅಥವಾ ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ, ಮಿಲಿಟರಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಸಮಯ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಕೆಲಸದಿಂದ ನಿಮಗೆ ತೃಪ್ತಿಯ ಜೊತೆಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈ ಕುಜನ ಸಂಕ್ರಮಣ ಏನಿದೆ ಇದು ತರುವಂತಹ ಇನ್ನೊಂದು ಮಹತ್ವದ ವಿಚಾರ ಅಂತ ಹೇಳಿದ್ರೆ, ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ಮನಸ್ತಾಪ ಏನಾದರೂ ಇದ್ರೆ, ಭಿನ್ನಾಭಿಪ್ರಾಯಗಳಿದ್ರೆ, ಪತಿ ಪತ್ನಿಯರು ದೂರ ಇದ್ರೆ ಅವರು ಒಂದಾಗುವಂತಹ ಸಂದರ್ಭ ಇದು. ಯಾಕೆಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಮತ್ತೊಮ್ಮೆ ಆ ದಂಪತಿಗಳನ್ನ ಕೂಡಿಸಬಹುದು. ಅವರಲ್ಲಿ ಒಂದು ಪ್ರೀತಿ ಅನುರಾಗ ಅನ್ನುವಂಥದ್ದು ಉಂಟಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆತುರ ಪಡದೆ ಸಂಯಮದಿಂದ ಕೆಲಸವನ್ನ ಮಾಡಿದ್ರೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಅನಾರೋಗ್ಯ ಇದ್ದಂಥವರು ಕೂಡ ವೈದ್ಯರಿಂದ ಉತ್ತಮ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂತಹ ಕಾಲ ಇದು. ಹಾಗಾಗಿ ನಿಮ್ಮ ಅನಾರೋಗ್ಯಕ್ಕೆ ಒಂದು ಔಷಧ, ಮದ್ದು, ಶಸ್ತ್ರಚಿಕಿತ್ಸೆ ಇವುಗಳನ್ನ ಚೆನ್ನಾಗಿ ನಿಭಾಯಿಸುವಂತಹ ವೈದ್ಯರ ಪರಿಚಯ ಆಗತ್ತೆ. ಹಾಗಾಗಿ ಈ ವೈದ್ಯಕೀಯ ಚಿಕಿತ್ಸೆಯಿಂದ ಆರೋಗ್ಯ
ತಹಬಂದಿಗೆ ಬರುವಂಥದ್ದು. ವೆಚ್ಚಗಳು ಇದರಲ್ಲಿ ಜಾಸ್ತಿ ಆಗ್ಬೋದು, ಆದರೂ ಕೂಡ ನಿಮ್ಮ ಶಾರೀರಿಕ ಬಾಧೆ ನಿವಾರಣೆಯಾಗುತ್ತೆ. ಇನ್ನು ಸಾಲವಾಗಿ ನೀಡಿದ್ದಂಥ ಹಣ ಏನಾದರೂ ಬರಬೇಕು ಅಂತಿದ್ರೆ ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಬಾಕಿ ಹಣ ಬರಬೇಕು ಅಂತಿದ್ರೆ ಈ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಬಹಳ ಬೇಗ ಅದು ಒದಗಿ ಬರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸುಭದ್ರವಾಗಿರ್ತೀರಿ. ಇನ್ನು ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿದ್ರೂ ಕೂಡ ಅದು ದೂರವಾಗುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ ಇದೆ, ನೆಮ್ಮದಿ ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳ ಅವಧಿಯಲ್ಲಿ ವೃಷಭ ರಾಶಿಯವರು ಯಾವುದೇ ಒಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂಥ ಸಮಯ ಅನ್ನುವಂಥದ್ದನ್ನು ಪರಿಗಣಿಸಿ ಅಂಥ ಯಾವುದಾದ್ರೂ ಒಂದು ಸಂಕಲ್ಪಗಳಿದ್ರೆ, ಅಂಥ ಒಂದು ಯೋಜನೆಗಳು ನಿಮ್ಮ ಮುಂದೆ ಇದ್ರೆ ಅದನ್ನು ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ, ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಕುಜ ಯಾವುದೇ ರೀತಿಯ ಚೇತೋಹಾರಿ ಫಲಗಳನ್ನು ನೀಡಲ್ಲ. ಅಂದರೆ ವಾವ್ ಅನ್ನೋಂಥ ರೀತಿಯಲ್ಲಿ ಫಲಗಳಿರಲ್ಲ. ಯಾಕೆಂದ್ರೆ ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ ಕುಜನಿಗೆ ಶತ್ರು. ಹಾಗಾಗಿ ಶತ್ರುವಿಗೆ ಉಪಕಾರ ಮಾಡುವಂಥದ್ದು ಇಲ್ಲ. ಆದರೆ ಈ ಕುಜನ ರಾಶಿ ಬದಲಾವಣೆ ಏನಿದೆ, ಇದು ಭಾಗ್ಯಸ್ಥಾನದಲ್ಲಿ ಕನ್ಯಾ ರಾಶಿಯವರಿಗೆ ಕುಜ ಇರ್ತಾನೆ. ಆ ಸಂದರ್ಭದಲ್ಲಿ ನೀವು ಕೆಲವೊಂದು ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಏಕೆಂದರೆ ಗುರು ಕುಜನ ಜೊತೆಗೆ ಇರ್ತಾನೆ. ಹಾಗಾಗಿ ಕುಜ ಗುರುವಿನೊಟ್ಟಿಗೆ ಇದ್ದಾಗ ನವಮ ಭಾವದಲ್ಲಿ ನೆಲೆಸಿರುವಂಥ ಸಂದರ್ಭ ಇದು. ಹಾಗಾಗಿ ಕುಜ 3 ಮತ್ತು 8ನೇ ಮನೆಯ ಅಧಿಪತಿ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಇಲ್ಲಿ 3ನೇ ಮನೆ ಕೀರ್ತಿ ಸ್ಥಾನ. ಇದು ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಿಂದ, ನಿಮ್ಮ ಅಭಿಪ್ರಾಯದಿಂದ, ನಿಮ್ಮ ಮಾತಿನಿಂದ ನಿಮಗೆ ಹೆಚ್ಚಿನ ಗೌರವ ಪ್ರಾಪ್ತಿಯಾಗುತ್ತೆ. ಇನ್ನು 8ನೇ ಮನೆಯ ಅಧಿಪತಿ ಕುಜ ಆಗಿರೋದ್ರಿಂದ ಕೆಲವೊಂದು ಆರೋಗ್ಯದ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದೆ. ಇನ್ನು ಗುರು ಕೇಂದ್ರಾಧಿಪತಿ ದೋಷವನ್ನು ಉಂಟು ಮಾಡಿದ್ರೂ ಕೂಡ 4 ಮತ್ತು 7ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಕುಟುಂಬ ಸದಸ್ಯರು ಮತ್ತೆ ಬಂಧು ಮಿತ್ರರನ್ನ ಇದು ಸೂಚಿಸುವಂಥದ್ದು. ಹಾಗಾಗಿ ಕುಟುಂಬ ಸದಸ್ಯರ ಸಹಕಾರದಿಂದ, ಬಂಧುಗಳ ಸಹಕಾರದಿಂದ ವಿಶೇಷ ಕಾರ್ಯಗಳನ್ನು ಮಾಡುವಂಥ ಒಂದು ಸಾಧನೆ ಮಾಡುವಂಥ ಸಂದರ್ಭ ಕನ್ಯಾ ರಾಶಿಯವರಿಗೆ ಇದೆ. ಹಾಗೆ ಉತ್ತಮ ಪ್ರಯತ್ನದಿಂದ ಕುಟುಂಬದಲ್ಲಿ ಒಂದು ಶಾಂತಿ, ನೆಮ್ಮದಿಗಳನ್ನ ಪುನಃ ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಂಕಷ್ಟದ ಸಮಯಗಳಿತ್ತು, ಅದು ಈ ಕುಜನ ರಾಶಿ ಬದಲಾವಣೆಯಿಂದ ನಿವಾರಣೆಯಾಗ್ತಾ ಇದೆ. ಹಾಗಾಗಿ ಗುರುವಿನ ಜೊತೆಯಲ್ಲಿ ಕುಜ ಇರೋದ್ರಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ತಂದೆ ತಾಯಿಯಂದ್ರ ಮಾತು ಕೇಳಿ, ಗುರು ಹಿರಿಯರ ಸಲಹೆಯನ್ನು ಪರಿಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ಕುಜ ಭೂಮಿಕಾರಕ. ಹಾಗಾಗಿ ಈ ಪರಿಶ್ರಮದಿಂದ ಯಾರು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಪಡ್ಕೊಳ್ಬೇಕು ಅಂತ ಇದ್ದೀರಿ, ಅಥವಾ ಅದನ್ನು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಿದ್ದೀರಿ, ಯಾವುದೇ ರೀತಿಯ ಲಿಟಿಗೇಷನ್ಸ್ ಏನಾದರೂ ನ್ಯಾಯಾಲಯದಲ್ಲಿದ್ದರೆ ಅದು ನಿಮ್ಮ ಪರವಾಗಿ ತೀರ್ಪು ಬರಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿದ್ದೀರಿ, ಅಂಥವ್ರಿಗೆ ಒಂದು ಶುಭ ಸುದ್ದಿ. ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಪರಿಶ್ರಮದಿಂದ ನಿಮಗೆ ಒಳ್ಳೆಯ ಅನುಕೂಲತೆಗಳು ಉಂಟಾಗತ್ತೆ. ಸ್ವಂತ ಜಮೀನು ನಿಮ್ಮದಾಗತ್ತೆ, ಮನೆ ನಿಮ್ಮದಾಗತ್ತೆ. ಹಾಗೆ ತಂಟೆ ತಕರಾರುಗಳಿದ್ರೆ, ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇರುತ್ತೆ. ಇನ್ನು ನಿಮ್ಮ ಆರೋಗ್ಯದಲ್ಲಿ, ಹಾಗೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ವಿಶೇಷವಾಗಿ ಬದಲಾವಣೆಗಳು ಕಂಡುಬರುತ್ತೆ. ಅಂದರೆ ಸುಧಾರಣೆಯತ್ತ ಇರುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುವಂಥದ್ದು, ದಂಪತಿಗಳ ನಡುವೆ ಉಂಟಾಗಿದ್ದಂತಹ ಅಸಮಾಧಾನಗಳೇನಿದೆ ಅದು ಕೂಡ ಕೊನೆಯಾಗುತ್ತೆ. ಇನ್ನು ದಂಪತಿಗಳಿಗೆ ವಿನಾಕಾರಣ ಕೋಪ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಹೊಂದಾಣಿಕೆಯ ಮೇಲೆ ಹೋದ್ರೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಸಹನೆಯನ್ನು ಕಳ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ನೀವು ಈ ದಾಂಪತ್ಯ ಜೀವನದಲ್ಲಿ ಇದ್ರೆ ನಿಮಗೆ ಸುಖ, ಸಂತೋಷ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರಿಗೆ ರಕ್ತ ದೋಷ ಇರುತ್ತೆ, ಅಂಥವರು ಕೂಡ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬಹುದು. ಇನ್ನು BP ಇರಲಿ, ರಕ್ತದೊತ್ತಡ ಇರಲಿ, ಅಂಥವರು ಕೂಡ, ಮತ್ತೆ ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾ ಇರುವಂಥವರು ಕೂಡ ಉತ್ತಮ ವೈದ್ಯಕೀಯ ಚಿಕಿತ್ಸೆಯಿಂದ ಗುಣ ಹೊಂದುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಗುರುಗಳ, ವೈದ್ಯರ ನೆರವು ನಿಮಗೆ ಸಕಾಲಕ್ಕೆ ಬರುತ್ತೆ, ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತೆ. ಇನ್ನು ಕನ್ಯಾ ರಾಶಿಯವರು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ವಿದೇಶ ಪ್ರಯಾಣ ಯೋಗ ಇದೆ. ಹೊರ ಪ್ರದೇಶದಲ್ಲಿ, ಅಂದರೆ ನೀವು ಇರುವಂಥ ಒಂದು ಜಾಗದಿಂದ ಬೇರೆ ಜಾಗದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಒಂದು ಒಳ್ಳೆಯ ಯೋಗ ನಿಮಗೆ ಇದೆ. ವ್ಯಾಪಾರ ಕೈ ಹಿಡಿಯುತ್ತೆ. ಸ್ವಂತ ಬಿಸಿನೆಸ್ ಮಾಡುವಂಥವ್ರು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ ಇದು. ಹಾಗೆ ಬಂಡವಾಳ ಹಾಕಬೇಕು, ವ್ಯಾಪಾರದಲ್ಲಿ
ಕೆಲವೊಂದು ಬದಲಾವಣೆಗಳನ್ನು ತರಬೇಕು ಅನ್ನೋಂಥವರು ಕೂಡ ಪ್ರಯತ್ನ ಮಾಡಬಹುದು ಈ ಕುಜನ ರಾಶಿ ಬದಲಾವಣೆಯಿಂದ. ಅದರಲ್ಲೂ ಗುರುವಿನ ಜೊತೆಯಲ್ಲಿ ಕುಜ ಸೇರ್ಕೊಂಡಿರೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು 3 ಮತ್ತು 12ನೇ ಮನೆಯ ಅಧಿಪತಿಯಾಗ್ತಾನೆ. ಹಾಗೆ ಕುಜ 4 ಮತ್ತು 11ನೆಯ ಮನೆಯ ಅಧಿಪತಿಯಾಗ್ತಾನೆ. ಯಾಕೆಂದರೆ ಇಲ್ಲಿ ಕುಜ ಮತ್ತು ಗುರು ಒಟ್ಟಿಗೆ ವೃಷಭ ರಾಶಿಯಲ್ಲಿ ಇರುವಂಥದ್ದು. ಇಲ್ಲಿ ಗುರು 3ನೇ ಮನೆಯಲ್ಲಿದ್ದಾಗ ನಿಸ್ವಾರ್ಥವಾಗಿ ಕಾರ್ಯನಿರ್ವಹಣೆ ಆಗುತ್ತೆ. ಅಂದರೆ ಸ್ವಾರ್ಥತೆ ಕಡಿಮೆ. ಹಾಗಾಗಿನೇ ನಿಮ್ಮ ಒಂದು ಹೆಸರು, ನಿಮ್ಮ ಸ್ಥಾನಮಾನ, ಕೀರ್ತಿ ಹೆಚ್ಚಳವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಉತ್ತಮವಾದಂತಹ ಒಂದು ಪ್ರಯತ್ನಗಳು ನಡೆಯುತ್ತೆ. ಖರ್ಚು ವೆಚ್ಚಗಳನ್ನು ಗುರು 12ನೇ ಮನೆ ಅಧಿಪತಿಯಾಗಿ ಸ್ವಲ್ಪ ಹೆಚ್ಚು ಮಾಡ್ಬೋದು, ಆದರೂ ಕೂಡ ಅದನ್ನು ನಿಯಂತ್ರಣದಲ್ಲಿ ಮಾಡ್ತೀರಿ. ಹಾಗೆ ಗುರುವಿನ ಪ್ರಭಾವದಿಂದ ಯಾವುದೇ ರೀತಿಯ ಅನಾವಶ್ಯಕ ಖರ್ಚನ್ನು ತಡಿಲಿಕ್ಕೂ ಕೂಡ ಮನಸ್ಸಾಗುತ್ತೆ. ಯಾರದ್ದೋ ಒಂದು ಸಂದರ್ಭೋಚಿತವಾದಂತಹ ಸಲಹೆ, ಒಂದು ಮಾರ್ಗದರ್ಶನ ಅಂತಹ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಇನ್ನು ಕುಜ 4 ಮತ್ತು 11ನೇ ಮನೆಗೆ ಅಧಿಪತಿಯಾಗಿರ್ತಾನೆ. ಇದರಿಂದ ಕುಜ ಆದಾಯವನ್ನು ಹೆಚ್ಚು ಮಾಡ್ತಾನೆ. ಯಾರಿಗೆ ಆದಾಯ ಜಾಸ್ತಿ ಇದೆ ಅವರು ಐಷಾರಾಮಿ ಜೀವನವನ್ನು ನಡೆಸುವಂಥದ್ದು. ನಿಮಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು, ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಇದರಿಂದ ಒಂದು ರೀತಿಯಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಆದಾಯ ಹೆಚ್ಚಳವಾಗುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಮಕರ ರಾಶಿಯಲ್ಲಿ ಜನಿಸಿದಂಥವರಿಗೆ ಸ್ವಲ್ಪ ಕಷ್ಟದ ಸಮಯ. ಅದರಲ್ಲೂ ಈ 7.5 ಶನಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ಕಾರ್ಯಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಕಾರ್ಯಗಳು ಅಪೂರ್ಣ ಅನ್ನುವಂಥ ಸ್ಥಿತಿಯನ್ನು ತಲುಪಿರುತ್ತೆ. ಮನಸ್ಸಿಗೂ ಕೂಡ ಒಂದು ರೀತಿಯಲ್ಲಿ ಅತೃಪ್ತಿಯ ಭಾವ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ನೀವು ಕೆಲಸಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇದೆ. ಯಾವುದೋ ಒತ್ತಡದಿಂದ, ಯಾವುದೋ ಒಂದು ಆಸೆಯಿಂದ ಕೆಲಸಗಳನ್ನು ಬಹಳ ಬೇಗ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತೀರಿ. ಹಾಗೆ ಈ ಮುಂದುವರೆದ ಕಾರ್ಯಗಳೇನಿದೆ ಅದು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಯಾರ ಮನಸ್ಸಿಗೂ ಕೂಡ ನೋವನ್ನು ಉಂಟು ಮಾಡದೆ, ಯಾರಿಗೂ ಕೂಡ ತೊಂದರೆಯನ್ನು ಕೊಡದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಿದ್ರೆ ಎಲ್ಲರಿಂದ ಪ್ರಶಂಸೆ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ 7.5 ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಕೆಲಸಗಳು ಕಷ್ಟ ಆಗ್ಬೋದು, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಹುದು. ಆದರೆ ಈ ಒಂದು ತಿಂಗಳು ಕುಜನಿಂದ, ಗುರುವಿನಿಂದ ನಿಮಗೆ ಈ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ಆದಾಯದಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡುವಂಥ ಒಂದು ಮನಸ್ಥಿತಿ ಕೂಡ ಬರುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಶ್ರಮ ಪಡುವಂಥ ಅಗತ್ಯತೆ, ಅವಶ್ಯಕತೆ ಇಲ್ಲ. ಏಕೆಂದರೆ ಮಕ್ಕಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಮುಂದುವರಿಯುವಂಥದ್ದು ಇದೆ. ಇದು ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಆತಂಕ ಇದ್ದರೂ ಕೂಡ, ಎಲ್ಲೋ ಒಂದು ಭಯ ಅನ್ನುವಂಥದ್ದು, ಹೆದರಿಕೆ ಅನ್ನುವಂಥದ್ದು ಇದ್ದರೂ ಕೂಡ ಕ್ರಮೇಣ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಜೀವನದಲ್ಲಿ ಒಂದು ಶಾಂತಿಯನ್ನು, ಭದ್ರತೆಯನ್ನು ಕಂಡುಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಕ್ರಮೇಣ ನಿಮ್ಮ ವರಮಾನ ನಿಧಾನವಾಗಿ ಹೆಚ್ಚುತ್ತಾ ಇರುತ್ತೆ. ಹಾಗಾಗಿ ಮುಂದೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಾಗ ನಿಮಗೆ ಈ 7.5 ಬಿಡುಗಡೆಯಾಗುತ್ತೆ. ಆ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಮಕರ ರಾಶಿಯವರು ವಿಶೇಷವಾಗಿ ಬರುವಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದು ಬಹಳ ಮುಖ್ಯ. ಹಾಗಾಗಿನೇ ಈ 12 ರಾಶಿಯವರಲ್ಲಿ ವಿಶೇಷ ಫಲಗಳನ್ನು ಪಡ್ಕೊಳ್ಳುವಂತಹ 3 ರಾಶಿಯವರಿಗೆ ಈ ಕುಜನ ರಾಶಿ ಬದಲಾವಣೆ ಏನಿದೆ ಇದು ಅನಿರೀಕ್ಷಿತವಾಗಿ ತರುವಂಥದ್ದು. ಹಾಗಾಗಿ ಇನ್ನು ಉಳಿದ ರಾಶಿಯವರಿಗೂ ಕೂಡ ಕುಜನ ಈ ರಾಶಿ ಬದಲಾವಣೆ ಕೆಲವೊಂದು ಉತ್ತಮ ಫಲಗಳನ್ನು, ಕೆಲವೊಮ್ಮೆ ಮಿಶ್ರ ಫಲಗಳನ್ನು ತರುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನು ಕೂಡ ನಾವು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರಿಗೆ ಈ ಕುಜನಿಂದ ಯಾವ ಫಲಗಳು ಬರುತ್ತೆ, ಯಾವ ಕುಜ ದೋಷ ಇದ್ದಾಗ ಯಾರಿಗೆ ವಿವಾಹ ತಡ ಆಗುತ್ತೆ, ಯಾರಿಗೆ ಸಂತಾನ ಭಾಗ್ಯ ಲಭ್ಯವಾಗ್ತಾ ಇಲ್ಲ, ಅದಕ್ಕೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಈ ಕುಜನ ರಾಶಿ ಬದಲಾವಣೆ ಏನಿದೆ ಇದರಿಂದ ಮೇಷರಾಶಿಯವರಿಗೆ, ಮಿಥುನ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಕುಂಭರಾಶಿಯವರಿಗೆ ಮತ್ತು ವೃಷಭ ರಾಶಿಯವರಿಗೆ ಕುಜ ದೋಷ ಅಂದರೆ ಮಾಂಗಲ್ಯ ದೋಷ ಉಂಟಾಗ್ತಾ ಇದೆ. ಹಾಗಾಗಿ ಕುಜ ಯಾವುದೇ ರಾಶಿಯ 1, 2, 4, 7, 8, 12ನೇ ರಾಶಿಗೆ ಪ್ರವೇಶ ಮಾಡಿದಾಗ ಕುಜ ದೋಷ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದರಿಂದ ಕೆಲವೊಮ್ಮೆ
ಅಂದರೆ ಕುಜದೋಷದಿಂದ ಕೆಲವೊಮ್ಮೆ ದಾಂಪತ್ಯದಲ್ಲಿ ವಿರಹ ವೇದನೆಯನ್ನ ಅನುಭವಿಸುವಂಥದ್ದು ಇದೆ. ಆದರೆ ಬಹಳ ಬೇಗ ಹೊಂದಾಣಿಕೆ ಮಾಡ್ಕೊಳ್ಬೋದು. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಇರಬೇಕಾಗತ್ತೆ. ಇಲ್ಲಿ ತಪ್ಪು ತಿಳುವಳಿಕೆಯನ್ನ ಹೊಂದುವಂಥದ್ದಾಗ್ಲಿ, ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನಾಗ್ಲಿ ಮಾಡಬೇಡಿ. ಇನ್ನು ನಿಮ್ಮ ಬಾಳ ಸಂಗಾತಿಯ ಆಯ್ಕೆಯ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರೀತಿ ಪ್ರೇಮದ ವಿವಾಹ ಆಗುವಂಥವ್ರು, ಪ್ರೇಮಿಗಳು ಕೂಡ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕೆಂದ್ರೆ ಈಗ ನಿಮಗೆ ಶುಕ್ರನ ಪ್ರಭಾವದಿಂದ ಆಕರ್ಷಣೆ ಇದೆ, ಪ್ರೀತಿ ಇದೆ, ಮೋಹ ಇದೆ. ಆದರೆ ಇದು ಶಾಶ್ವತವಾಗಿ ಇರಲ್ಲ. ಕೆಲವು ದಿನಗಳ ನಂತರದಲ್ಲಿ ನಿಮ್ಮ ಮಧ್ಯೆ ಮನಸ್ತಾಪಗಳು ಬರುವಂಥದ್ದು, ಜಗಳ ಮಾಡ್ಕೊಳ್ತೀರಿ. ಅದು ವೈಮನಸ್ಸಕ್ಕೆ ಕಾರಣವಾಗುತ್ತೆ. ಪತಿ ಪತ್ನಿ ಇಬ್ಬರು ಕೂಡ ಬೇರೆ ಬೇರೆ ಇರುವಂತಹ ಪ್ರಸಂಗಗಳು ಕೂಡ ಬರುತ್ತೆ. ಪ್ರೇಮಿಗಳು ಕೂಡ ದೂರವಾಗ್ತಾರೆ. ಹಾಗಾಗಿ ನಿಮ್ಮ ಭಗ್ನ ಪ್ರೇಮ ನಿಮ್ಮನ್ನ ಕೆಲವು ಕೆಲಸ ಕಾರ್ಯಗಳಿಂದ ವಂಚಿತರನ್ನಾಗಿ ಮಾಡುತ್ತೆ. ಕೆಲಸದಲ್ಲಿ ಆಸಕ್ತಿ ಇಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಜೀವನದಲ್ಲಿ ಬೇಸರ, ಜಿಗುಪ್ಸೆ, ಜೀವನ ಅಂದ್ರೆ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಕುಜ ಕೊಟ್ರೆ ಎಲ್ಲವನ್ನ ಒಳ್ಳೆಯ ರೀತಿಯಲ್ಲಿ ಕೊಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಕ್ರೂರ ಗ್ರಹ ಆಗಿರೋದ್ರಿಂದ ಕೆಲವೊಂದು ಕ್ರೂರತ್ವದ ಸ್ವಭಾವವನ್ನು ಕೂಡ ಕೊಟ್ಬಿಡ್ತಾನೆ. ಹಾಗಾಗಿನೇ ಈ ಕುಜನ ರಾಶಿ ಬದಲಾವಣೆ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಆದರೆ ಗುರುವಿನ ಜೊತೆಯಲ್ಲಿ ಇರೋದ್ರಿಂದ ಗುರುವಿನ ಪ್ರಭಾವ ಕುಜನ ಮೇಲೆ ಇರುತ್ತೆ. ಗುರು ನಿಯಂತ್ರಣ ಮಾಡ್ಕೊಳ್ತಾನೆ. ಆ ಸಂದರ್ಭಕ್ಕೆ ಯಾರದ್ದೋ ಒಂದು ಸಲಹೆ ಮಾರ್ಗದರ್ಶನ ಬರುತ್ತೆ, ಅದನ್ನು ಅನುಸರಣೆ ಮಾಡಬೇಕು, ಅದನ್ನು ತಳ್ಳಿ ಹಾಕಬೇಡಿ. ಹಾಗಾಗಿ ಗುರು ಹಿರಿಯರ ಒಂದು ಮಾತನ್ನ ಕೇಳಿಸ್ಕೊಳ್ಳುವಂಥದ್ದು, ಅವರ ಅನುಭವದಂತೆ ನಡೆಯುವಂಥ ಒಂದು ಪ್ರಯತ್ನವನ್ನ ಪ್ರತಿಯೊಬ್ಬರೂ ಕೂಡ ಮಾಡಿದಾಗ ಒಳ್ಳೆಯ ಫಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಸಾಗುತ್ತೆ. ಬಹಳ ವಿನೂತನ ರೀತಿಯ ಕೆಲಸಗಳು ನಿಮಗೆ ಒದಗಿ ಬರುತ್ತೆ. ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ. ಹಾಗೆ ಈ ಹಣಕಾಸಿನ ಸಮಸ್ಯೆಗಳಿದ್ರೆ ಅದು ಬಗೆಹರಿಯುವಂತಹ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕು. ಹೊಸದಾಗಿ ಈ ಕೆಲಸಗಳಾಗಲಿ, ಹೊಸ ಉದ್ಯೋಗ, ಉದ್ದಿಮೆ ಇದನ್ನ ಆರಂಭ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಅದಕ್ಕೆ ಎಲ್ಲೋ ಒಂದು ಕಡೆ ಪೂರ್ವ ಸಿದ್ಧತೆ ಮನಸ್ಸಿನೊಳಗೆ ಗುಣಾಕಾರ ನಡೀತಾ ಇದೆ. ಇನ್ನು ಕೆಲವು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ತೃಪ್ತಿಕರವಾದಂತಹ ಒಂದು ಫಲಿತಾಂಶ ಇದೆ. ಇನ್ನು ಸ್ಥಿರಾಸ್ತಿಯ ಬಗ್ಗೆ ಇದ್ದಂತಹ ವಿವಾದಗಳು ಬಗೆಹರಿಯುವಂತಹ ಹಂತಕ್ಕೆ ಬರುವಂಥದ್ದು ಇದೆ. ಹಾಗಾಗಿ ನಿಮ್ಮ ವಿವಾದವನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಅವರೇ ರಾಜಿ ಮಾಡಿಕೊಳ್ಳುವಂಥ ಒಂದು ಹಂತಕ್ಕೆ ಬರುವಂಥದ್ದು ಇದೆ. ಈ ಪ್ರೀತಿಯ ಮಾತೇನಿದೆ ಅದು ನಿಮ್ಮ ಆಸಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ. ಹಾಗಾಗಿನೇ ಈ ಒಳ್ಳೆಯ ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಗೆಲ್ಲಬಹುದು, ಶತ್ರುಗಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಈ ದಿನ ನಿಮ್ಮ ಮಾತು ಸಾಬೀತುಪಡಿಸುತ್ತೆ. ಹಾಗೆ ಈ ದಿನ ದೈವಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಆಧ್ಯಾತ್ಮಿಕ ವಿಚಾರ, ಧಾರ್ಮಿಕ ವಿಚಾರ, ಭಗವಂತನ ಸೇವೆ, ಆರಾಧನೆ, ಪೂಜೆ, ಪುನಸ್ಕಾರ ಇತ್ಯಾದಿಗಳಲ್ಲಿ ಈ ದಿನ ಎಲ್ಲಿಲ್ಲದಂತಹ ಒಂದು ಆಸಕ್ತಿ ಇದೆ. ಇದು ನಿಮ್ಮ ಚಂಚಲವಾದಂತಹ ಮನಸ್ಸನ್ನ ಹಿಡಿದಿಡುವಂಥದ್ದು. ಹಾಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದಂತಹ ಹಿತಶತ್ರುಗಳನ್ನು ದೂರ ಇಡುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಒಂದು ಪ್ರಭಾವದಿಂದ ಆಗುವಂತಹ ಬದಲಾವಣೆಗಳು. ಹಾಗಾಗಿ ಈ ದಿನ ಉತ್ತಮವಾದಂತಹ ಪ್ರೋತ್ಸಾಹಗಳನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರತಿಭೆಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಅನ್ನುವಂಥದ್ದು ಸಿಕ್ಕತ್ತೆ. ತೃಪ್ತಿಕರವಾದಂತಹ ಜೀವನ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಸವಾಲುಗಳನ್ನು ಎದುರಿಸುವಂತಹ ದಿನ. ಹಾಗಾಗಿನೇ ಕುಜನ ಒಂದು ರಾಶಿ ಬದಲಾವಣೆ ಆಗಿರುವಂತಹ ಸಂದರ್ಭ. ಹಾಗೆ ಸ್ಪರ್ಧೆ, ಸವಾಲು, ಯಾವುದೋ ಒಂದು ಪೈಪೋಟಿ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಎಲ್ಲ ರಂಗದಲ್ಲೂ ಕೂಡ ಇದೆ. ವಿದ್ಯಾರ್ಥಿಗಳಿಗೂ ಇದೆ, ವ್ಯಾಪಾರಸ್ಥರಿಗೂ ಇದೆ. ಹಾಗೆ ಯಾವುದೇ ಉದ್ಯೋಗ ಮಾಡುವಂಥವ್ರಿಗೂ ಕೂಡ ನಿಮ್ಮ ಸಹೋದ್ಯೋಗಿಗಳಿಂದಲೇ ಒಂದು ಸ್ಪರ್ಧೆ ಇರುವಂಥದ್ದು. ಇನ್ನು ಮನೆಗೆ ಬಂದರೆ ಈ ಮನೆಯ ಸದಸ್ಯರ ಮಧ್ಯೆನೇ ಒಂದು ರೀತಿಯಲ್ಲಿ ಸ್ಪರ್ಧೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ, ಎಲ್ಲ ರಂಗದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಪರ್ಧೆಯ ಮನೋಭಾವ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸೋಲು ಗೆಲುವಿನ ಪ್ರಶ್ನೆ ನಿಮ್ಮ ಮುಂದೆ ಇರುತ್ತೆ. ಹಾಗೆ ಕೆಲವು ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇರುತ್ತೆ.
ಆದರೆ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇನ್ನು ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಹಿತ ಶತ್ರುಗಳು ಕೂಡ ಇದ್ದಾರೆ. ಅವರ ಬಗ್ಗೆ ನೀವು ಗಮನ ಇಡಬೇಕು. ಅದರಲ್ಲೂ ಈ ಹಣಕಾಸಿನ ವಿಚಾರವಾಗಿ ಕೆಲವೊಂದು ಮನಸ್ತಾಪಗಳಾದಾಗ ನಿಮ್ಮ ಒಂದು ಹೆಸರಿಗೆ ಕಳಂಕ ತರುವಂಥ ಪ್ರಯತ್ನಗಳು ಕೂಡ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ, ನಿಮ್ಮ ಆಪ್ತ ವಲಯದಲ್ಲಿ ನಡೆಯುತ್ತೆ, ಬಂಧುಗಳ ಮಧ್ಯೆ ನಡೀಬೋದು. ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಕೆಲವು ಪ್ರೀತಿ ಪ್ರೇಮದ ವ್ಯವಹಾರಗಳಲ್ಲಿ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇದೆ. ಮಕ್ಕಳಿಂದ ಕೂಡ ನಿಮಗೆ ಕಿರಿಕಿರಿ ಆಗುತ್ತೆ, ಸಂಬಂಧಗಳಲ್ಲಿ ಕಿರಿಕಿರಿ ಆಗುತ್ತೆ. ಇನ್ನು ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಜ್ಞಾನಾರ್ಜನೆ ಇದಕ್ಕೂ ಒಂದು ಅಡೆತಡೆ ಇರುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಫ್ರೀ ಹ್ಯಾಂಡ್ಸ್ ಅನ್ನುವಂಥದ್ದು ಇಲ್ಲ. ಯಾರದ್ದೋ ಒಂದು ಮುಲಾಜು, ಯಾರದ್ದೋ ಒಂದು ನಿಯಂತ್ರಣ ಇರುವಂಥದ್ದು, ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೀನಿ ಅನ್ನುವಂಥ ಭಾವನೆ ಆಗಾಗ್ಗೆ ನಿಮಗೆ ಬರ್ತಾ ಇರುತ್ತೆ. ಆದರೆ ಈ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ಬೆಳೀಲಿಕ್ಕೆ ಬಿಡಬೇಡಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಪೂಜೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖಸ್ಥಾನ. ಆದರೆ ಸುಖ ಅನ್ನುವಂಥದ್ರಲ್ಲಿ ಕೊರತೆ ಇದೆ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ. ಏಕೆಂದರೆ ಅದನ್ನು ದಕ್ಕಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಸೋಲುವಂಥದ್ದು ಜಾಸ್ತಿ. ಆದರೆ ನಿಮ್ಮ ಹಠಮಾರಿತನ, ನಿಮ್ಮ ಒಂದು ದೂರದೃಷ್ಟಿತ್ವದ ಕೊರತೆ, ಇದರಿಂದ ಕೆಲವೊಂದು ವಿಚಾರಗಳಲ್ಲಿ ಭಾರಿ ನಷ್ಟವನ್ನು ಅನುಭವಿಸ್ತೀರಿ. ಹಾಗೆ ಸವಾಲುಗಳನ್ನು ಬಹಳ ಸಂಯಮದಿಂದ ಎದುರಿಸಬೇಕು. ಯಾವುದೇ ಪ್ರತಿಸ್ಪರ್ಧಿಯಾಗಿರಲಿ, ಯಾವುದೇ ವಿರೋಧ ಇರಲಿ, ವಿರೋಧಿಗಳಿರಲಿ, ಅವರನ್ನು ಬಹಳ ತಾಳ್ಮೆಯಿಂದ ಎದುರಿಸಬೇಕು. ಆದರೆ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಜಾಸ್ತಿ ಇದೆ. ಏಕೆಂದರೆ ಕೆಲಸದ ಒತ್ತಡ, ನಿರೀಕ್ಷೆಗಳು ಜಾಸ್ತಿ. ಕೆಲವರಿಂದ ಅಂತೂ ಎಕ್ಸ್ಪೆಕ್ಟೇಷನ್ ಹೀಗೆ ಇರಲಿ ಅಂತ ಹೇಳಿ ಬಯಸ್ತೀರಿ. ಅದು ಆಗದೇ ಇದ್ದಾಗ ಅವರ ಮೇಲೆ ಕೋಪ ಆಗಲಿ, ಅಸಹನೆ ಆಗಲಿ, ಹಾಗೆ ಜೀವನದಲ್ಲಿ ಒಂದು ಜಿಗುಪ್ಸೆ ಅನ್ನುವಂಥದ್ದು ಕೂಡ ಬರೋ ಸಾಧ್ಯತೆ ಇದೆ. ಹಾಗಾಗಿನೇ ಸುಖ ಇಲ್ಲದಾಗ ಮನುಷ್ಯನ ವರ್ತನೆಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಅದು ಈ ಹಸಿದಾಗಲೇ ಬೇಕು, ಯಾವಾಗಲೂ ಸಿಕ್ಕಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಸಮಯಕ್ಕೆ, ಸಂದರ್ಭಕ್ಕೆ ನಿಮಗೆ ಕೆಲವೊಂದು ಸಹವಾಸಗಳು ಕೂಡ ಸಿಕ್ಕುವಂಥ ಸಾಧ್ಯತೆಗಳಿದೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಿ. ಇನ್ನು ಗುರಿ ಸಾಧಿಸುವ ಒಂದು ದಾರಿಯಲ್ಲಿ ಪಟ್ಟು ಬಿಡದೆ ಮುಂದೆ ಸಾಗಬೇಕು. ಸ್ವಲ್ಪ ಹಠದ ಸ್ವಭಾವ ಇದ್ದರೆ ಮಾತ್ರ ನಿಮಗೆ ಎಲ್ಲವೂ ಯಶಸ್ವಿಯಾಗಿ ನಿಲ್ಲುತ್ತೆ. ಇನ್ನು ತಿಳಿದವರ ಮುಂದೆ ತಲೆ ಬಗ್ಗಿಸಿ ನಡಿಬೇಕು. ನಿಮ್ಮನ್ನು ಯಾರು ತುಳಿತಾರೆ ಅಂಥವರ ಎದುರು ತಲೆ ಎತ್ತಿ ನಡಿಬೇಕು. ಇದು ನಿಮ್ಮ ಸ್ವಭಾವ. ಹಾಗಾಗಿ ನಿಮ್ಮ ಒಳಗೆ ಕೆಲವು ಗುಣಾಕಾರ, ಲೆಕ್ಕಾಚಾರಗಳು ನಡೀತಾ ಇದೆ. ಜೀವನದಲ್ಲಿ ಹೇಗಿರಬೇಕು, ಯಾರನ್ನು ಹತ್ತಿರದಲ್ಲಿ ಇಟ್ಕೊಳ್ಬೇಕು, ಯಾರನ್ನು ದೂರ ಇಡಬೇಕು ಅನ್ನುವಂಥ ವಿಚಾರಗಳು. ಆದರೆ ಈ ದಿನ ಯಾವುದೇ ರೀತಿಯ ತೀರ್ಮಾನಕ್ಕೆ ಬರಬೇಡಿ. ಇನ್ನು ಬಹಳ ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ನೆಮ್ಮದಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಒಂದು ಪ್ರಗತಿ, ಅಲ್ಲಿ ಅಭಿವೃದ್ಧಿ ಇದೆ, ಒಳ್ಳೆಯ ಫಲಿತಾಂಶ ಇದೆ. ನಿಮ್ಮ ಹೆಸರು ಒಂದು ಚಿರಸ್ಥಾಯಿಯಾಗಿ ನಿಲ್ಲುವಂಥ ಕೆಲಸಗಳು ನಿಮ್ಮಿಂದ ಆಗುವಂಥದ್ದು. ಹಾಗಾಗಿ ಗೌರವ ಸ್ಥಾನಮಾನಗಳು ಕೂಡ ನಿಮ್ಮ ಕುಟುಂಬದಲ್ಲಿ ಸಿಕ್ಕತ್ತೆ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಇರುತ್ತೆ, ಒಂದು ತೂಕ ಇದೆ, ಗಮ್ಮತ್ತಿದೆ. ಹಾಗಾಗಿ ಈ ದಿನ ಹೆಚ್ಚು ಕೆಲಸ ಕಾರ್ಯಗಳನ್ನು ಬಹಳ ಸುಲಭವಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಕೂಡ ಇದೆ. ಆದರೆ ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಕೂಡ 2 ಔಷಧಿಗಳಿರುವಂಥದ್ದು. ಇದು ಹಿರಿಯರು ಹೇಳಿರುವಂಥ ಮಾತು. ಆ ಔಷಧಿಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಇದೆರಡೂ ಕೂಡ ಈ ದಿನ ನಿಮಗಿದೆ. ಅದೆರಡರ ಒಂದು ಸಮ್ಮುಖದಲ್ಲೇ ಮುಂದುವರಿಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಆಸಕ್ತಿಯಿಂದ ಮಾಡ್ತೀರಿ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಂತೂ ಕೂಡ ನಿಮಗೆ ಅದ್ಭುತವಾದಂತಹ ಒಂದು ಆಸಕ್ತಿ ಇದೆ.
ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ನಿಮ್ಮ ಭವಿಷ್ಯ ನಿಂತಿರುವಂಥದ್ದು. ಹಾಗಾಗಿ ಒಳ್ಳೆಯ ಆಲೋಚನೆ ಇರಲಿ, ಸ್ಥಿರವಾದ ಆಲೋಚನೆ ಇರಲಿ, ಹಾಗೆ ನಾಳೆಗೆ ಬೇಕಾದಂತಹ ಒಂದು ಆಲೋಚನೆಗಳು, ನಾಳೆ ಹೇಗಿರಬೇಕು ಅನ್ನುವಂಥ ಒಂದು ಕಲ್ಪನೆ, ಊಹೆ, ಕನಸು ಈ ದಿನ ನಿಮಗೆ ಇರಲಿ. ಅದನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನ ಕೂಡ ಹಿಂದೆಯೇ ಬರುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ಮನಸ್ಸನ್ನು ಪರಿಪೂರ್ಣಗೊಳಿಸಿದ್ದಾನೆ. ಎಲ್ಲ ಕಡೆ ಉತ್ಸಾಹ ಇದೆ, ಎಲ್ಲ ಕಡೆ ಸಂತೋಷ ಇದೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ತಪ್ಪು ನಿರ್ಧಾರಗಳು ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಹಾಗಾಗಿ ಕೆಲವೊಮ್ಮೆ ಆತುರವಾಗಿ ಎಲ್ಲವೂ ಸರಿ ಇದೆ ಅಂತ ಹೇಳಿ ತುಂಬ ಓವರ್ ಕಾನ್ಫಿಡೆನ್ಸಿಂದ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ನಿಯಂತ್ರಣ ಮಾಡಿ. ಇನ್ನು ಯಾವುದೇ ರೀತಿಯ ಒಂದು ಪ್ರಯಾಣ, ಓಡಾಟ ಇಂಥದ್ರಲ್ಲಿ ನಿಮ್ಮ ಸ್ಪೀಡನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗೋದ್ರಿಂದ ಮಾತಿನಲ್ಲಿ ಏನೋ ಒಂದು ಕಾಠಿಣ್ಯತೆ ಅನ್ನುವಂಥದ್ದು ಇದೆ. ಕಠಿಣವಾದ ಶಬ್ದಗಳನ್ನು ಉಪಯೋಗಿಸ್ತೀರಿ, ಯಾಕೆಂದರೆ ಈ ದಿನ ಸ್ವಲ್ಪ ತಾಳ್ಮೆ ಕಡಿಮೆ ಇರುವಂತಹ ಸಂದರ್ಭ. ಹಾಗೆ ಸಾಕಷ್ಟು ಸಂದೇಶಗಳು ಬರ್ಬೋದು, ಸಾಕಷ್ಟು ಚರ್ಚೆಗಳು ಬರ್ಬೋದು, ಸಂವಾದಗಳು ಬರ್ಬೋದು. ಅದನ್ನು ನಿರೀಕ್ಷೆ ಮಾಡುವಂಥ ದಿನ. ಯಾವುದೇ ಕ್ಷೇತ್ರದಲ್ಲಿ ಇರ್ರಿ ನೀವು, ಅಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ಉಂಟಾಗುವಂಥದ್ದು ಇದೆ. ಬೇಕು ಬೇಡ ಅನ್ನುವಂಥ ವಿಚಾರಗಳು, ಏತಿ ಪ್ರೇತಿ ಅನ್ನುವಂಥ ಸ್ವಭಾವಗಳು ಬಹಳ ಪ್ರಾಮಿನೆಂಟ್ ಆಗಿ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಮಿತ್ರರ ಜೊತೆಯಲ್ಲಿ ಈ ದಿನ ವಿವಾದಗಳು ಉಂಟಾಗುವಂಥದ್ದು ಇದೆ. ಏನೋ ಒಂದನ್ನು ಸಾಧನೆ ಮಾಡಲಿಕ್ಕೆ ಹೋಗ್ತೀರಿ, ಏನೋ ಒಂದನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತೀರಿ, ಇದರಿಂದ ನಿಮಗೆ ಮನಸ್ತಾಪಗಳು ಆಗುತ್ತೆ. ಹಾಗೆ ಸೋಲನ್ನು ಬಾಡಪಟ್ಟಿಗೆ ನೀವು ಒಪ್ಪಿಕೊಳ್ಳಲ್ಲ, ನೀವೇ ಗೆಲ್ಲಬೇಕು, ನಿಮ್ಮ ಮಾತೇ ನಡೀಬೇಕು ಅನ್ನುವಂಥ ಹಠದ ಧೋರಣೆ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಒಂದು ಪ್ರಗತಿಗೆ ಹಿನ್ನಡೆಯನ್ನು ತರುತ್ತೆ. ಇಲ್ಲಿ ನಿಮ್ಮ ಗೌರವ, ನಿಮ್ಮ ಕೀರ್ತಿ ಸ್ವಲ್ಪ ಮಸುಕಾಗುವಂಥ ಸಾಧ್ಯತೆಗಳಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಮನೆಯ ಹೊರಗಿನ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ, ಏಕೆಂದರೆ ಗ್ರಹ ಸ್ಥಾನಗಳು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಅಪರಿಚಿತ ವ್ಯಕ್ತಿಗಳ ಜೊತೆ ಯಾವುದೇ ರೀತಿಯ ವಿವಾದಕ್ಕೆ ಕೈ ಹಾಕಬೇಡಿ. ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ ಆದಷ್ಟು ಅಲ್ಲಿಂದ ದೂರ ಹೋಗುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು. ಹಣಕಾಸಿನ ವ್ಯವಸ್ಥೆ ಕೈ ಕೊಡಬಹುದು. ಕೊಟ್ಟವರು ಅಥವಾ ನಿಮ್ಮಿಂದ ಪಡ್ಕೊಂಡವರು ಕೂಡ ಈ ದಿನದಲ್ಲಿ ನಿಮ್ಮ ಬಗ್ಗೆ ಒಂದು ರೀತಿಯ ಅವಹೇಳನಕಾರಿ ಮಾತುಗಳನ್ನು ಆಡಬಹುದು. ಹಾಗಾಗಿ ಒತ್ತಡಗಳು ಬರುತ್ತೆ, ಗಾಳಿ ಸುದ್ದಿ ಬರುತ್ತೆ, ಎಲ್ಲ ಒಂದು ಕಡೆ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಇದೆಲ್ಲವನ್ನ ನಿಭಾಯಿಸಬೇಕು. ಅದಕ್ಕಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ಮನಸ್ಸಿಗೆ ಏನೋ ಒಂದು ಸಂತೋಷ ಇದೆ, ಏನೋ ಒಂದು ಸಂವೇದನೆ ಇದೆ. ಹಾಗೆ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾದ ಕೆಲಸಗಳನ್ನು ಹಮ್ಮಿಕೊಳ್ತೀರಿ. ಯೋಜನೆಗಳು ಬಹಳ ವಿಪರೀತವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಅದರಲ್ಲೂ ಹಠಾತ್ತಾಗಿ ನಿಮಗೆ ಸಂತೋಷ ಉಂಟು ಮಾಡುವಂಥ ಯೋಜನೆಗಳು ಕೂಡ ನಿಮ್ಮ ಪಟ್ಟಿಯಲ್ಲಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಅನುಕೂಲತೆಗಳು ಕೂಡ ಇರುವಂಥ ದಿನ ಇದು. ಹಾಗೆ ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿನೇ ಕೆಲವೊಂದು ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ಅಥವಾ ಕೆಲವೊಂದು ವಿಚಾರಗಳಲ್ಲಿ ನೀವು ಮಾಡುವಂಥ ತೀರ್ಮಾನಗಳಾಗಲಿ ಅತ್ಯುತ್ತಮ ಫಲವನ್ನು ಕೊಡುತ್ತೆ. 4 ಜನ ಈ ತೀರ್ಮಾನವನ್ನು ಕೇಳಿದಾಗ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಹಣದ ವಿಚಾರ, ವ್ಯಾಪಾರದ ವಿಚಾರ, ಸಂಬಂಧದ ವಿಚಾರ, ಆಸ್ತಿ ವಿಚಾರ, ಇಂಥದ್ರಲ್ಲಿ ಈ ದಿನ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಾವುದರಲ್ಲಿದೆಯೋ ಅದರಲ್ಲಿ ಒಳ್ಳೆಯ ಸುದ್ದಿ ನಿಮಗೆ ಇದ್ದೇ ಇದೆ. ಇನ್ನು ಈ ದಿನದಲ್ಲಿ ಮನೆ ನಿರ್ಮಾಣ ಆಗಲಿ, ಈ ಜಮೀನು ಅಥವಾ ಈ ಸೈಟಿನ ಬಗ್ಗೆ ಅದರಲ್ಲಿ ನಿಮ್ಮ ಆಸಕ್ತಿ ಜಾಸ್ತಿ.
ಇನ್ನು ಯಾವುದೇ ತಂಟೆ ತಕರಾರುಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಜೊತೆಯಾಗಿ ನಡೆಯುವಂಥದ್ದು ಕೂಡ ಇದೆ. ಹಾಗೆ ನಾಳೆ ಅನ್ನುವಂಥದ್ದು ಯಾರಿಗೆ ಗೊತ್ತಿಲ್ಲ. ಜೀವನದಲ್ಲಿ ಮುಂದಿನ ಪುಟ ಯಾರಿಗೂ ಗೊತ್ತಿಲ್ಲ, ದೇವರಿಗಷ್ಟೇ ಗೊತ್ತು. ಆದರೆ ಅದನ್ನು ನೀವು ಸ್ವಲ್ಪ ಸಿಕ್ಸ್ತ್ ಸೆನ್ಸ್ನಿಂದ ಅರಿಯುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನಾಳೆ ಆಗಬಹುದಾದಂಥ ಘಟನೆಗಳಾಗಲಿ ಅಥವಾ ಮುಂದಿನ ಕ್ಷಣಗಳು ಹೇಗಿರುತ್ತೆ ಅನ್ನುವಂಥ ಒಂದು ಸೆನ್ಸ್ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮ ಪ್ರಜ್ಞೆಯಲ್ಲಿ ಇರುವಂಥ ನಿಮಗೆ ಈ ದಿನ ಕೆಲವು ವಿದ್ಯಮಾನಗಳ ಬಗ್ಗೆ ತುಂಬ ಅರಿವು ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ನಡೆ ಹೇಗಿರಬೇಕು ಅನ್ನುವಂಥದ್ದನ್ನು ನೀವು ನಿರ್ಧಾರ ಮಾಡ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬೆಳಗಿನ ಅವಧಿಯಲ್ಲಿ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಒತ್ತಡ ಇದೆ. ಹೇಗೆ ಕೆಲಸಗಳ ಆರಂಭ ಮಾಡಬೇಕು, ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಮನಸ್ಸಿಗೆ ಕ್ಲಾರಿಟಿ ಇಲ್ಲ. ಯಾವ ವ್ಯಕ್ತಿ ಹೇಗೆ ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೂ ಕೂಡ ಕಷ್ಟವಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಬಂದರೆ ಅದು ಹಣಕ್ಕಾಗಿ ಬರುವಂಥದ್ದು ಈ ದಿನ. ಹಾಗೆ ಹಣದ ಸಂಪಾದನೆಗಾಗಲಿ, ಹಣದ ಖರ್ಚು ವೆಚ್ಚಗಳ ಬಗ್ಗೆ ಆಗಲಿ, ಉಳಿತಾಯದ ಬಗ್ಗೆ ಆಗಲಿ, ಕೆಲವೊಂದು ವಸ್ತುಗಳ ಖರೀದಿ ಬಗ್ಗೆ ಆಗಲಿ ಏನೋ ಒಂದು ಅಪವಾದ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಪರಿಸ್ಥಿತಿಯನ್ನು ಉತ್ತಮಪಡಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಏಕೆಂದರೆ ಬಹಳ ಲೆಕ್ಕಾಚಾರದಲ್ಲೇ ನೀವು ಜೀವನ ಮಾಡುವಂಥವ್ರು. ಆದರೆ ಈ ದಿನ ನಿಮ್ಮ ಓವರ್ ಕಾನ್ಫಿಡೆನ್ಸಿಂದ ಕೆಲವೊಂದು ಎಡವಟ್ಟುಗಳು ಆಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನೀವು ಈ ರಾತ್ರಿ ನೋಡಿದಂತಹ ಬಾವಿಯಲ್ಲಿ ಬೆಳಗಿನ ಅವಧಿಯಲ್ಲಿ ಬಿದ್ದಂತಾಗ್ಬಿಡುತ್ತೆ. ರಾತ್ರಿಯೆಲ್ಲ ಎಚ್ಚರದಿಂದ ನಿಮಗೆ ಗೊತ್ತಿದೆ ಯಾವುದೋ ಸರಿ ತಪ್ಪು ಅಂತ ಹೇಳಿ. ಆದರೆ ಬೆಳಗ್ಗೆ ಬೆಳಕಿರುವಾಗಲೇ ತಪ್ಪು ನಿರ್ಧಾರಗಳು ನಿಮ್ಮಿಂದ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಅಮೂಲ್ಯವಾದಂಥ ದಾಖಲೆ ಪತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೆಲಸಗಳು ಉತ್ಸಾಹದಿಂದ ಆರಂಭ ಆದರೂ ಕೂಡ ಎಲ್ಲ ಒಂದು ಕಡೆ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಯುವಂಥದ್ದು ಬಹಳ ಉತ್ತಮ. ಇನ್ನು ಯಾವುದೇ ಸಂಬಂಧಗಳು, ಯಾವುದೇ ಒಂದು ರಿಲೇಷನ್ಶಿಪ್ಪನ್ನು ಸ್ವಲ್ಪ ಇಂಟ್ಯಾಕ್ಟ್ ಆಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಸಂಬಂಧಗಳಲ್ಲಿ ಏನಾದರೂ ಸಲಿಗೆ ಇದ್ದರೆ ಅಲ್ಲಿ ಗೌರವ ನಿರ್ನಾಮ ಆಗಿಬಿಡತ್ತೆ. ಇನ್ನು ಸಂಬಂಧಗಳಲ್ಲಿ ನಿರಾಸಕ್ತಿ ಏನಾದರೂ ಇದ್ದರೆ ಅಲ್ಲಿ ಪ್ರೀತಿ ಅನ್ನುವಂಥದ್ದು ಮಾಯವಾಗಿಬಿಡುತ್ತೆ. ಇನ್ನು ಸಂಬಂಧಗಳಲ್ಲಿ ಅಹಂಕಾರ ಏನಾದರೂ ಇದ್ದರೆ ಆ ಸಂಬಂಧವೇ ಸತ್ತು ಹೋಗುತ್ತೆ. ಹಾಗಾಗಿ ಈ ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಸ್ವಲ್ಪ ಚೆನ್ನಾಗಿ ಕಾಪಾಡಿಕೊಳ್ಳಿ. ಅದು ಯಾವುದೇ ರೀತಿಯ ಒಂದು ಸಂಬಂಧ ಇದ್ದರೂ ಕೂಡ ಸ್ವಲ್ಪ ಕಾಳಜಿ ಇರಲಿ, ಮುತುವರ್ಜಿ ಇರಲಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕುಟುಂಬ ಸದಸ್ಯರ ಸಹಕಾರದಿಂದ ಉತ್ತಮ ವ್ಯವಹಾರಗಳನ್ನು ಮಾಡ್ತೀರಿ. ಸಂಬಂಧಗಳು ಸೌಹಾರ್ದಯುತವಾಗಿರುತ್ತೆ. ಹೊರ ಸಂಚಾರ ಇದೆ. ನಿಮಗೆ ಇಷ್ಟವಾದಂತಹ ಜನರನ್ನು ಭೇಟಿ ಮಾಡುವಂಥದ್ದು, ಇಷ್ಟವಾದಂತಹ ಸ್ಥಳಕ್ಕೆ ಈ ದಿನ ಹೋಗಿ ಬರುವಂಥದ್ದು, ಒಟ್ಟಾರೆ ನಿಮ್ಮ ಮನಸ್ಸಿಗೆ ಯಾವುದು ಖುಷಿಯನ್ನು ಕೊಡುತ್ತೆ, ಸಂತೋಷ ಕೊಡುತ್ತೆ, ಅದರ ಕಡೆ ನಿಮ್ಮ ಮನಸ್ಸು ವಾಲಿರುವಂಥದ್ದು. ಹಾಗಾಗಿ ನೀವು ಯಾವುದನ್ನು ವಿಚಾರ ಮಾಡ್ತೀರಿ, ಯಾವುದನ್ನು ಆಲೋಚನೆ ಮಾಡ್ತೀರಿ, ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳೇನಿದೆ ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸ್ತೀರಿ. ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ನೀವು ಬಗೆಹರಿಸ್ಕೊಳ್ತೀರಿ. ಹಣದ ಕೊರತೆ ಇದ್ದರೆ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಆತ್ಮವಿಶ್ವಾಸ ಚೆನ್ನಾಗಿರುವಂಥದ್ದು. ಏಕೆಂದರೆ ಎಲ್ಲೂ ಕೂಡ ನಿರೀಕ್ಷೆ ಇಲ್ಲ, ಯಾರಿಂದಲೂ ಅಪೇಕ್ಷೆ ಇಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ನಿಮ್ಮ ಮನಸ್ಥಿತಿ ಇರೋದ್ರಿಂದ ಈ ದಿನ ಬಹಳ ಸಂತೋಷದಲ್ಲಿ ಇರ್ತೀರಿ. ಯಾವುದಕ್ಕೂ ಕೂಡ ಆಸೆ ಅನ್ನುವಂಥದ್ದು ಇಲ್ಲ, ಆದರೆ ಬಂದರೆ ಮಾತ್ರ ಅನುಭವಿಸದೆ ಬಿಡಲ್ಲ. ಇಂಥ ಒಂದು ವಿಶೇಷ ಸನ್ನಿವೇಶದಲ್ಲಿ ಈ ದಿನ ನೀವು ಇರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಅಧೀನದಲ್ಲಿರುವಂತಹ ಪ್ರಮುಖ ಕೆಲಸ ಕಾರ್ಯಗಳೇನಿದೆ
ಅದನ್ನು ಬಹಳ ವಿಶೇಷವಾಗಿ ಮಾಡುವಂಥದ್ದು ಇದೆ. ಯಾರಿಂದ ಸಹಕಾರ ಸಿಕ್ಕತ್ತೆ, ಯಾರ ಸಹಾಯ ಪಡ್ಕೊಳ್ಬೇಕು, ಯಾರನ್ನು ದೂರ ಇಡಬೇಕು, ತುಂಬ ಚೆನ್ನಾಗಿದೆ ಲೆಕ್ಕಾಚಾರ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನು ಕಾಣುವಂಥ ಸಂದರ್ಭ. ಅದರಲ್ಲೂ ಸ್ತ್ರೀಯರ ಸಹಕಾರ ಬಹಳ ಚೆನ್ನಾಗಿದೆ, ಅವರ ನೆರವು ಇದೆ, ಅವರ ಒಂದು ಸಂಘ ಅಥವಾ ಅವರ ಸಹವಾಸ ಈ ದಿನ ನಿಮಗೆ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಇನ್ನು ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇರುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ವೈದ್ಯರ ಮಾತನ್ನು ಕೇಳಿಸ್ಕೊಳ್ಳಿ, ಮನೆ ಮದ್ದನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಲಕ್ಷ್ಮೀ ರಂಗನಾಥ ಸ್ವಾಮಿಯ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಗಾಗಲಿ, ಪ್ರೀತಿ ಪಾತ್ರರಿಗಾಗಲಿ, ನಿಮಗೆ ತೀರಾ ಬೇಕಾದಂಥ ಸ್ನೇಹಿತರಿಗಾಗಲಿ ತನು ಮನ ಧನವನ್ನು ಅರ್ಪಣೆ ಮಾಡುವಂಥದ್ದು ಇದೆ. ಅಂದರೆ ನಿಮ್ಮ ಸಹಾಯ ಸಹಕಾರದ ಒಂದು ಮಟ್ಟ ಬಹಳ ಅತ್ಯುತ್ತಮವಾಗಿ ಇರುತ್ತೆ. ನಿಮಗಿಲ್ಲ ಅಂದರೂ ಕೂಡ ಬೇರೆಯವರಿಗೆ ಕೊಟ್ಬಿಡ್ತೀರಿ. ಅಂಥ ಒಂದು ಉತ್ತಮವಾದಂಥ ನಡವಳಿಕೆ ಈ ದಿನ ಕಂಡುಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷೆಗಳು ಜಾಸ್ತಿ ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿದ್ರೆ, ಮುಂದುವರೆದ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡೇ ಮುಂದುವರಿಬೇಕು. ಇನ್ನು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಕೂಡ ಅತಿಯಾಗಿ ನೀವು ನಂಬಬೇಡಿ, ಅತಿಯಾದ ವಿಶ್ವಾಸವನ್ನು ಕೂಡ ಇಟ್ಕೊಳ್ಬೇಡಿ. ಆದರೆ ನೀವು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನೋಡಿ ಮುಂದುವರಿಯುವಂಥದ್ದು ಬಹಳ ಮುಖ್ಯ ಈ ದಿನ. ಹಾಗೆ ಈ ಗುರಿ ಸಾಧನೆಯ ಸಂದರ್ಭದಲ್ಲಿ ನಿಮಗೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲವಾಗುವಂಥದ್ದು. ಹಾಗೆ ಹಿಂದಿನ ಅನುಭವವನ್ನು ಅಪ್ಲೈ ಮಾಡ್ತೀರಿ. ಎಲ್ಲಿ ಸೋಲಾಗಿದೆ, ಎಲ್ಲಿ ನಿರಾಸೆ ಆಗಿದೆ ಅನ್ನುವಂಥದ್ದನ್ನು ನೋಡಿ ಮುಂದುವರಿಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸ ಅನುಭವಗಳಿಗಾಗಿ ನೀವು ಸಿದ್ಧರಾಗಿ ಇರಬೇಕಾಗತ್ತೆ. ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಜೊತೆಯಲ್ಲಿ ಕೆಲಸ ಮಾಡಿ, ಅವರ ಒಂದು ಸಹಕಾರವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ದೂರದ ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ, ಶುಭವನ್ನು ಕೂಡ ತಂದುಕೊಡುತ್ತೆ. ನಿಮ್ಮ ಆಲೋಚನೆಯ ದಾರಿಯಲ್ಲಿ ನಿಮ್ಮ ಕೆಟ್ಟ ಸ್ನೇಹಿತರ ಪ್ರಭಾವ ಬೀರಬಾರ್ದು. ಅವರ ಒಂದು ಮಾರ್ಗದರ್ಶನವನ್ನು ಆದಷ್ಟು ಜಾಗೃತೆಯಿಂದ ಪರಿಶೀಲನೆ ಮಾಡಬೇಕು. ಏಕೆಂದರೆ ತಪ್ಪು ದಾರಿ ಹಿಡಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ಒಮ್ಮೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ನಿಮ್ಮ ಆಯ್ಕೆಗಿಂತ, ನಿಮ್ಮ ಒಂದು ತೀರ್ಮಾನಕ್ಕಿಂತ ಬೇರೆಯವರ ಒಂದು ಅಭಿಪ್ರಾಯಕ್ಕೆ ಹೆಚ್ಚು ಮನ್ನಣೆ ಕೊಡುವಂಥ ದಿನ ಇದು. ಹಾಗಾಗಿ ನಿಮಗೆ ಯಾವುದು ಒಳ್ಳೆಯದಾಗತ್ತೆ ಅಂಥೇಳಿ ನಿಮಗೆ ಗೊತ್ತಿರಬೇಕು. ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬೇರೆಯವರು ನಿರ್ಧಾರ ಮಾಡಬಾರ್ದು. ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜುಟ್ಟು ಈ ದಿನ ಬೇರೆಯವರ ಕೈಲಿರುತ್ತೆ. ಅವರು ಆಡಿಸಿದಂತೆ ನೀವು ಆಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳೇನಾದರೂ ಇದ್ದರೆ, ಇನ್ನು ಈ ಭೂಮಿ, ಮನೆ, ಸೈಟು, ಜಮೀನು ಇತ್ಯಾದಿಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅನ್ನುವಂಥದ್ದಿದ್ದರೆ ಅದಕ್ಕೆ ತೀರ್ಮಾನ ಈ ದಿನ ಅಷ್ಟೊಂದು ಸೂಕ್ತವಾಗಿಲ್ಲ. ಹಾಗಾಗಿ ಒಂದಲ್ಲ ಎರಡಲ್ಲ 3-4 ಅನುಭವದ ಮಾತುಗಳನ್ನು ಕೇಳಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿರೀಕ್ಷೆಗಳು ಜಾಸ್ತಿ. ಅದರಲ್ಲೂ ಅತಿಯಾಗಿ ಒತ್ತರಿಸಿ ಬರುವಂಥ ಆಸೆಗಳೇನಿದೆ ಅದರಿಂದ ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಆಸೆಗೆ ಕಡಿವಾಣ ಹಾಕಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಮುಂಗೋಪ ಬಹಳ ಬೇಗ ಬರುವಂಥದ್ದು ಈ ದಿನ ನಿಮಗೆ. ಇದರಿಂದ ಕೆಲವು ಅನರ್ಥಗಳು ಉಂಟಾಗುತ್ತೆ, ಸಂಬಂಧಗಳು ದೂರ ಆಗುತ್ತೆ. ಅದರಲ್ಲೂ ನಿಮ್ಮ ಕುಟುಂಬದಲ್ಲಿ ಈ ದಿನ ಸ್ವಲ್ಪ ವಿರಸ, ವೈರತ್ವ ಅನ್ನುವಂಥದ್ದು ಇರುತ್ತೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ, ಒಬ್ಬರ ಮಾತನ್ನು ಇನ್ನೊಬ್ಬರು ಕೇಳಲ್ಲ, ಒಬ್ಬರು ಏತಿ ಅಂದರೆ ಇನ್ನೊಬ್ಬರು ಪ್ರೇತಿ ಅಂತಾರೆ. ಹಾಗಾಗಿನೇ
ಈ ಸಹಕಾರದ ತತ್ವ ಏನಿದೆ ಅದು ಎಲ್ಲೋ ಒಂದು ಕಡೆ ಮಾಯವಾಗಿಬಿಡುತ್ತೆ ಈ ದಿನದಲ್ಲಿ. ಹಾಗಾಗಿ ಏಕಾಂಗಿ ಒಂಟಿಯಾಗಿ ಕೆಲಸ ಮಾಡಬೇಕು. ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಕೂಡ ನೆರವು ನೀಡುವಂಥವರು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಅಭದ್ರತೆ ನಿಮ್ಮನ್ನು ಕಾಡುತ್ತೆ. ಇನ್ಸೆಕ್ಯೂರಿಟಿ ಫೀಲಿಂಗ್ ಬಹಳಷ್ಟು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಭಗವಂತ ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ಹಾಗೆ ಈ ದಿನದಲ್ಲಿ ನೀವು ಭಗವಂತನ ಅನುಗ್ರಹಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಪೂಜೆ ಮಾಡಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು. ಯಾಕೆಂದರೆ ಹಣಕಾಸಿನ ನಷ್ಟ ಉಂಟಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸೋಲಾಗುತ್ತೆ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದಲೇ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಆರಂಭಿಕ ಅಡೆತಡೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು, ಇದು ಕೆಲಸವನ್ನೇ ಬಿಟ್ಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿಗೂ ತಲುಪಬಹುದು. ಹಾಗೆ ಕೆಲವರ ಸಹವಾಸವೇ ಬೇಡ ಅನ್ನುವಂಥ ರೀತಿಯಲ್ಲಿ ಸಂಬಂಧವನ್ನು ಕಡಿದುಕೊಳ್ಳುವಂಥ ಪ್ರಯತ್ನ ಕೂಡ ಇರುತ್ತೆ. ಆದರೆ ಇವೆಲ್ಲ ಕೂಡ ಎಕ್ಸ್ಟ್ರೀಮ್ ಎಂಡ್ಸಲ್ಲಿರುವಂಥದ್ದು. ಹಾಗಾಗಿ ಇಂತಹ ಒಂದು ಘಟನೆಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ನೀವು ನಿಮ್ಮ ತೀರ್ಮಾನವನ್ನು ಮಾಡಬೇಕು. ಹಾಗೆ ಈ ದಿನ ಯಾವುದೇ ಪ್ರಮುಖವಾದಂಥ ವಿಚಾರಗಳಲ್ಲಿ ತೀರ್ಮಾನಕ್ಕೆ ಕೈ ಹಾಕಬೇಡಿ, ಅಷ್ಟು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಯಾವುದೇ ಒಂದು ಪ್ರಯಾಣ ಇದ್ದರೆ ಕೂಡ ಅದನ್ನು ಮುಂದೂಡುವಂಥದ್ದು ತುಂಬ ಒಳ್ಳೆಯದು. ಇನ್ನು ಸ್ನೇಹಿತರ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ಹಣವನ್ನು ಕೊಡುವಂಥದ್ದು, ಹಣವನ್ನು ತರುವಂಥದ್ದು, ಹಣಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದನ್ನು ಮಾಡಬೇಡಿ. ಅದರಲ್ಲೂ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆ. ಇನ್ನು ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಇಂಥ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಸಾಲ ಸೋಲದ ಪ್ರಶ್ನೆ ಅಲ್ಲಿ ಉದ್ಭವ ಆಗಲೇಬಾರದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮೋಸಗಳಾಗುವಂಥ ಸಾಧ್ಯತೆ ಇದೆ ಜಾಸ್ತಿ. ಇನ್ನು ಮಾನಸಿಕ ಬಳಲಿಕೆ ಹೆಚ್ಚಾಗುವಂಥದ್ದು, ಏನೋ ಒಂದು ಕಡೆ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ ಇದ್ದಕ್ಕಿದ್ದಾಗೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಆರೋಗ್ಯವನ್ನು ಈ ದಿನ ಬಹಳಷ್ಟು ಮಟ್ಟಿಗೆ ಕಾಪಾಡಿಕೊಳ್ಬೇಕು. ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ ಆಗಲಿ, ನಿಮ್ಮ ಕುಟುಂಬಸ್ಥರ ಜೊತೆಯಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಸ್ವಲ್ಪ ಜಾಗ್ರತೆ. ಏಕೆಂದರೆ ನಿಮ್ಮ ಮಾತಿನಿಂದ ಅನರ್ಥಗಳು ಉಂಟಾಗ್ಬಿಡುತ್ತೆ. ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಮೌನವಾಗಿದ್ಬಿಡಿ. ಆ ಸಮಯದಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಇರಿ, ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಪ್ರಾಣಾಯಾಮ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಎಲ್ಲೆಲ್ಲೂ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಇದ್ದುದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರೋದ್ರಿಂದ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಜಗತ್ತು ಹಸಿರಾಗಿದೆ ನಿಮಗೆ. ಹಸಿರು ಅಂತ ಹೇಳಿದ್ರೆ ಪ್ರಾಸ್ಪೆರಿಟಿ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಬಹಳ ಸಮೃದ್ಧಿಯಾಗಿರ್ತೀರಿ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂತಹ ಅನುಭವಗಳು ಉಂಟಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾದಂತಹ ಸೂಚನೆಗಳು ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲೂ ಕೂಡ ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಹಾಗೆ ಕುಟುಂಬದಲ್ಲೂ ಕೂಡ ಒಂದು ರೀತಿಯ ಸೇವೆ ಇದೆ, ಸೌಲಭ್ಯ ಇದೆ, ಸಹಕಾರ ಇದೆ. ಹಾಗಾಗಿ ಕಂಫರ್ಟ್ ಝೋನ್ನಲ್ಲಿ ಈ ದಿನ ಇರುವಂಥದ್ದು. ಯಾವುದಕ್ಕೂ ಕೂಡ ಬಾಧೆ ಇಲ್ಲ, ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಆ ರೀತಿಯಲ್ಲಿ ಭಗವಂತ ಈ ದಿನ ಒಳ್ಳೆಯ ರೀತಿಯಲ್ಲಿ ಅರೇಂಜ್ಮೆಂಟನ್ನು ಮಾಡಿದ್ದಾನೆ ನಿಮಗಾಗಿ. ಹಾಗೆ ಈ ದಿನ ನಿಮ್ಮ ಆಸುಪಾಸಿನ ಜನರಿಂದ ತುಂಬ ಪ್ರಭಾವಿತರಾಗುವಂಥದ್ದು ಕೂಡ ಇದೆ. ಅವರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ಉತ್ತಮವಾದಂಥ ತೀರ್ಮಾನಗಳನ್ನು ಕುಟುಂಬಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ ಇದೆ. ಏನೋ ಒಂದು ಶಾಶ್ವತವಾದ ಕೆಲಸ ಮಾಡಬೇಕು, ಹುಟ್ಟಿದ್ದೀವಿ, 4 ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಾಳಿ ಬದುಕಬೇಕು ಅನ್ನುವಂಥ ಒಂದು ಮನಸ್ಸಿದೆ. ಹಾಗಾಗಿ ಮನಸ್ಸಿನಂತೆ ಮಾರ್ಗ, ವೇರ್ ದೆರಿಸೆ ವಿಲ್ ದೆರಿಸೆ ವೇ, ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಬಹಳ ಚೆನ್ನಾಗಿ ಈ ದಿನ ಜೀವನ ನಿರ್ವಹಣೆ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ
ರೋಗ ಲಕ್ಷಣ ಗೊತ್ತಿದ್ದು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನಿಮಗೆ ಗೊತ್ತಿದೆ ಯಾವುದು ರೋಗ, ಯಾವುದು ಅನಾನುಕೂಲ, ಯಾವುದು ನಿಮಗೆ ತೊಂದರೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನು, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗಾಗಿ ಅದರ ತಪಾಸಣೆ ಮಾಡಿ ಅದಕ್ಕೆ ಬೇಕಾದಂಥ ಪರಿಹಾರ ಮಾಡಿಕೊಳ್ಳಿ, ಮನೆ ಮದ್ದನ್ನು ಕಂಡು ಹಿಡ್ಕೊಳ್ಳಿ. ಇಲ್ಲಾಂದರೆ ಅಂಥ ವ್ಯಕ್ತಿಯನ್ನು ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಇಲ್ಲಿ ರೋಗ ಅಂದರೆ ದೇಹಕ್ಕೆ ಬಂದಿರುವಂಥ ರೋಗ ಅಲ್ಲ, ಮನಸ್ಸಿಗೆ ಬಂದಿರುವಂಥ ರೋಗ, ನಿಮ್ಮ ಸುತ್ತಮುತ್ತಲೂ ಇರುವಂಥ ಈ ಪರಿಸರದ ರೋಗ, ಸನ್ನಿವೇಶದ ರೋಗ. ಇದನ್ನು ನೀವು ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಳಿ. ಯಾಕೆಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಭಗವಂತ ಒಂದು ಮನಸ್ಸನ್ನು ಕೊಟ್ಟಿದ್ದಾನೆ, ಹಾಗೆ ನಿಮ್ಮಲ್ಲಿ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ. ಅದನ್ನು ನೀವು ಬಳಸ್ಕೊಳ್ಳಿ, ಮ್ಯಾಕ್ಸಿಮಮ್ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.